ಇವತ್ತು ಕರ್ನಾಟಕಕ್ಕೆ ಸಂಭ್ರಮದ ದಿನ, ಖುಷಿಯ ದಿನ. ಅನಂತನಾಗ್ ಸರ್ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಇವತ್ತು ಸಂಭ್ರಮಿಸುತ್ತಿದ್ದಾರೆ. ಅದಕ್ಕೆ ಕಾರಣ ಆ ಒಂದು ಪ್ರಶಸ್ತಿ. ಸದ್ಯಕ್ಕೆ ನಮ್ಮ ಜೊತೆಗೆ ಇವತ್ತು ಹಿರಿಯ ನಟರಾಗಿರುವಂತಹ ಅನಂತನಾಗ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಕಂಗ್ರಾಚ್ಯುಲೇಷನ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪದ್ಮ ಪ್ರಶಸ್ತಿ ನಿಮಗೆ ಸಿಗಬೇಕು ಅಂತ 3 ವರ್ಷದ ಹಿಂದೆನೆ ದೊಡ್ಡ ಹೋರಾಟ ನಡೀತಾ ಇತ್ತು. ನೀವೇ ಪ್ರಾರಂಭಿಸಿದ್ದು ಪವರ್ ಟಿವಿ. ಸೊ ಆ ಒಂದು ಅಭಿಯಾನ ದೊಡ್ಡ ಮಟ್ಟಕ್ಕೆ ನಡೆಯಿತು. ನಿಮಗೆ ಪ್ರಶಸ್ತಿ ಸಿಗ್ಲೇಬೇಕು ಅನ್ನುವಂತ ಒಂದು ಅಭಿಯಾನ ನಡೆದಿರುವಂತದ್ದು. ಆ ಅಭಿಯಾನಕ್ಕೆ ಒಂದು ಅರ್ಥ ಸಿಕ್ಕಿದೆ ಸರ್. ಇವತ್ತು ಪದ್ಮಭೂಷಣ ಪ್ರಶಸ್ತಿ ನಿಮ್ಮ ಕೈ ಸೇರಿದೆ. ಯಾವ ರೀತಿ ಖುಷಿ ಇದೆ ಸರ್? ಖುಷಿ, ಒಂಥರ ತೃಪ್ತಿ ಇದೆ. ಯಾಕಂದ್ರೆ ಅವತ್ತು ನಮ್ಮ ಕನ್ನಡಿಗರು, ನಮ್ಮ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ವಿಶೇಷವಾಗಿ ಅವರು ಒಂದು ಪದ್ಮ ಪ್ರಶಸ್ತಿ ನನಗೆ ಕೊಡಬೇಕು ಅಂತ ಬಹಳಷ್ಟು ಒಂದು ಅಂದರೆ ಆವಾಗ ಹಿನ್ನೆಲೆ ಏನಿತ್ತಂದರೆ, ಇಲ್ಲಿ ತನಕ ಪದ್ಮ ಪ್ರಶಸ್ತಿ ಯಾರಿಗೆ, ಯಾಕೆ, ಹೇಗೆ ಕೊಡ್ತಾರೆ, ಯಾವ ಕಾರಣಕ್ಕೆ ಕೊಡ್ತಾರೆ ಅಥವಾ ಯಾವ ಕಾರಣ ಕೊಡೋದಿಲ್ಲ ಅಥವಾ ಅದು ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಕೇಳೋಕ್ಕೂ ಒಂಥರ ಸಂಕೋಚದ ಭಾವನೆ. ಆದರೆ ಅದರಲ್ಲೂ ಕನ್ನಡಿಗರು ನಾವು ಯಾರನ್ನು ಏನು ಕೇಳೋವರಲ್ಲ ಕನ್ನಡಿಗರು. ಸೊ ಅದರ ಪಾಡಿಗೆ ಅದು ಇಡೀ ದೇಶದಲ್ಲೂ ಅದೇ ವಾತಾವರಣ ಹೆಚ್ಚು ಕಡಿಮೆ. ಈ ಯಾರಿಗೆ ಸಿಗ್ತದೆ ಅಥವಾ ಯಾರಿಗೆ ದಕ್ತದೆ, ಯಾರಿಗೆ ದಕ್ಕೋದಿಲ್ಲ, ಸಿಗೋದಿಲ್ಲ, ಈ ರೀತಿ ಇತ್ತು. ಬಟ್ ಮೋದಿಯವರು ಕಳೆದ 3 ವರ್ಷದ ಹಿಂದೆ ಈ ಪದ್ಮ ಪ್ರಶಸ್ತಿಗಳಲ್ಲೂ ಕೂಡ ಜನರ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು. ಸೊ ನಿಮಗೆ ಯಾರಿಗಾದ್ರೂ ಕೊಡಬೇಕು ಅಂತ ಮನಸ್ಸಿನಲ್ಲಿದ್ದರೆ ತಿಳಿಸಬೇಕು ಅಂತ ಜನರಲ್ ಪಬ್ಲಿಕ್ ಹೇಳಿದಾಗ ನಮ್ಮ ಲಕ್ಷಾಂತರ ಕನ್ನಡಿಗರು ಅವರಿಗೆ ಸಂದೇಶಗಳನ್ನು ಕಳಿಸಿದ್ರು. ಅದನ್ನು ನೋಡಿ ನೀವೆಲ್ಲ ಮಾಧ್ಯಮದವರು, ನೀವು ಪವರ್ ಟಿವಿ ಅವರು, ನನ್ನ ಪತ್ರಕರ್ತ ಸ್ನೇಹಿತರು ಎಲ್ಲರೂ ಸೇರಿ ದೊಡ್ಡ ಅಭಿಯಾನವನ್ನೇ ಪ್ರಾರಂಭಿಸ್ಬಿಟ್ರಿ. ಕಡೆಗೆ ನಾನು ಕೆಲವರಿಗೆ ಏನು ಅದು ಆವಾಗ ಸಮ್ಟೈಮ್ 3 years ago ಅಕ್ಟೋಬರ್ ನವೆಂಬರ್ ತಿಂಗಳಿತ್ತು ಅನ್ಕೊಂಡು, ಅದು ಪ್ರಶಸ್ತಿ ಡಿಕ್ಲೇರ್ ಆಗೋದು ಜನವರಿ ಸಮ್ಟೈಮ್. ನೀವು ಇಲ್ಲಿಂದ ಸುಮ್ಮನೆ ಆಯಿತು ಹೇಳಿದ್ರಲ್ಲ ಬಿಡಿ ಅಂತ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಸಾಕು ಸಾಕು ಇದು ಅಂತ. ಯಾಕಂದ್ರೆ ಆ ರೀತಿ. ಸೊ ಆದರೂ ಆ ವರ್ಷ ಬರಲಿಲ್ಲ, ನಂತರದ ವರ್ಷ ಬರಲಿಲ್ಲ, ಮತ್ತೆ ಬರಲಿಲ್ಲ 3 ವರ್ಷ ಕಳೆದ ಮೇಲೆ. ಹಾಗಾಗಿ ಇದನ್ನು ನಾನು ಏನು ಪದ್ಮಭೂಷಣ ಅಂತ ಪ್ರಶಸ್ತಿ ಬಂದಿದೆ ಅದನ್ನು ನಾನು ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ತಾಯಿ ಭುವನೇಶ್ವರಿಗೆ, ನಮ್ಮ ಸಮಸ್ತ ಕನ್ನಡಿಗರಿಗೆ ಅರ್ಪಿಸಲು ಇಚ್ಛಿಸ್ತೇನೆ. ಸರ್, ಸಂಕಲ್ಪ ಸಿನಿಮಾದಿಂದ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಿಮ್ಮ ಅಭಿನಯ, ನಿಮ್ಮ ನಟನೆ ಎಲ್ಲವನ್ನ ಜನರು ಕೊಂಡಾಡಿದ್ದಾರೆ. ಎಸ್ಪೆಷಲಿ ನಿಮ್ಮ ಅಭಿಮಾನಿಗಳು. ಆ ಅಭಿಮಾನಿಗಳೇ ಒಂದು ಹೋರಾಟವನ್ನ ಕೂಡ ಮಾಡಿರುವಂತದ್ದು. ಸಾಕಷ್ಟು ನಟ್ರೆ, ರಿಷಬ್ ಶೆಟ್ಟಿ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರೆಲ್ಲ ಪೋಸ್ಟ್ ಮಾಡಿ ಹೇಳಿದ್ರು ನಿಮಗೆ ಆ ಪದ್ಮ ಪ್ರಶಸ್ತಿ ಬರಬೇಕು ಅಂತ. ಸೊ ಅವರೆಲ್ಲರಿಗೂ ಈಗಿನ ನಟರು ಕೂಡ ನಿಮಗೆ ಸಪೋರ್ಟ್ ನೀಡಿದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದನ್ನೇ ಹೇಳ್ತೀನಿ ನಾನು ಅವ್ರಿಗೆ ವೈಯಕ್ತಿಕವಾಗಿ ಅವರು ತಿಳಿಸಿದಾಗ ಅವರಿಗೂ ಫೋನ್ ಮಾಡಿ ಹೇಳಿದ್ದೆ ನಾನು, ಥ್ಯಾಂಕ್ ಯು ಧನ್ಯವಾದಗಳು ಅಂದರೆ. ಸೊ ನೋಡುವ, ಅದು ಮಾಡೋದಾಗಿದೆ. ಅದು ಇನ್ನು ಇದನ್ನೇ ಮುಂದುವರ್ಸೋದು ಬೇಡ ಬಹಳ ದಿವಸ ಅಂತ. ಆ ರೀತಿ ಪದೇ ಪದೇ ಅವರಿಗೂ ಇಂಟರ್ವ್ಯೂಗೆ ಅದಕ್ಕೆ ಪತ್ರಿಕೆಗಳು ಅಥವಾ ಇವರೆಲ್ಲ ಹೋಗುವಾಗ ಅವರು ಪದೇ ಪದೇ ಅದನ್ನು ಹೇಳ್ತಿದ್ರು. ಹಾಗಾಗಿ ಅವರಿಗೂ ನಾನು ಆದಷ್ಟು ಆಯಿತು, ಅವರಿಗೂ ತಿಳಿದಿರಬೇಕು ಬೈ ನೌ, ಬಿಡಿ ಅಂತ ನಾನು ಹೇಳ್ತಿದ್ದೆ. ಬಟ್ ಅವರೆಲ್ಲರಿಗೂ ನಾನು ತುಂಬ ಋಣಿಯಾಗಿದ್ದೇನೆ. ನಿಮ್ಮ ಮತ್ತೆ ಲಕ್ಷ್ಮೀ ಮೇಡಮ್ ಅವರ ಕಾಂಬಿನೇಷನ್ ಸೂಪರ್ ಡೂಪರ್. ಲಕ್ಷ್ಮೀ ಮೇಡಮ್ ಏನಾದರೂ ಕಾಲ್ ಮಾಡಿದ್ರಾ? ಬರ್ಬೋದು. ಸರ್, ಈ ಪ್ರಶಸ್ತಿ ಅನೌನ್ಸ್ ಆದಾಗ ನಿಮಗೆ ಎಷ್ಟು ಖುಷಿ ಇತ್ತು? ನೀವು ಯಾವ ರೀತಿ ರಿಯಾಕ್ಟ್ ಮಾಡಿದ್ರಿ ಅಂತ? ಇದೇ ಖುಷಿಯಿಂದಲೇ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಇದು ಬಂದಿದ್ದು ಇದರ ಶ್ರೇಯ ಪೂರ್ತಿಯಾಗಿ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ನಾನು ಅದಕ್ಕೆ ನಾನು ಅವರಿಗೇನೆ ಸಮರ್ಪಣೆ ಮಾಡ್ತಿದ್ದೀನಿ. ಸರ್, ಈಗ ಪದ್ಮಭೂಷಣ ನಿಮ್ಮ ಪ್ರಶಸ್ತಿ ನಿಮಗೆ ಅನೌನ್ಸ್ ಆಗಿದೆ. ನೆಕ್ಸ್ಟ್ ಹೆಂಗ್ ಸೆಲೆಬ್ರೇಷನ್ಸ್ ಇರುತ್ತೆ ಅಂತ ಈ ಒಂದು ಪ್ರಶಸ್ತಿಗೆ? ಯಾಕಂದ್ರೆ ತುಂಬಾ ಅಭಿಮಾನಿಗಳು ಕಾಯ್ತಾ ಇದ್ದು ನಿಮಗೆ ಸಿಗ್ಲೇಬೇಕು ಅನ್ನೋದು ಆಟ ಪ್ರತಿಯೊಬ್ಬರಲ್ಲಿತ್ತು. ಸೊ ಅಭಿಮಾನಿಗಳ ಜೊತೆ ಸೆಲೆಬ್ರೇಷನ್ಸ್ ಇರುತ್ತಾ? ಗೊತ್ತಿಲ್ಲ. ಯಾಕಂದ್ರೆ ಅನೇಕ ನನ್ನ ಹಿತಚಿಂತಕರು ಅಥವಾ ನನ್ನ ಸ್ನೇಹಿತರು ಕೂಡ ಹೇಳಿದ್ದಾರೆ. ಅನೇಕರು ನಿಜ ಹೇಳಬೇಕು ಅಂದರೆ ಹೇಳಿದ್ದಾರೆ,
ನೀವು ಒಂದ್ಸಲ ಈ ಪ್ರಶಸ್ತಿ ಬರಲಿ, ನೀವು ತಗೊಂಡು ಬನ್ನಿ, ಅದರ ನಂತರ ಒಂದು ದೊಡ್ಡದಾಗಿ ಕಾರ್ಯಕ್ರಮ ಮಾಡುವ ಅಂತ ಹೇಳಿದ್ದಾರೆ. ಅದು 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 ಯಾವ ಮಟ್ಟದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕಂದರೆ ಅದೊಂದು ರೀತಿ ಬಂದವರಿಗೂ ತೊಂದರೆ ಆಗಬಾರದು. ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ಬಂದರೆ ಆಮೇಲೆ ಆ ಥರದ್ದು ನಮ್ಮೊಂದು ಸ್ವಲ್ಪ ನಮ್ಮ ಎಲ್ಲ ಕನ್ನಡಿಗರ ಥರ ಬಹಳ ಸಂಯಮಿಗಳು ಜಾಸ್ತಿ. ಅನೇಕ ಬೇರೆ ಜನರು ಇರ್ತಾರೆ, ಬೇರೆ ರಾಜ್ಯದವರು ಎಲ್ಲ ಭಾಳ ಒಂಥರ ಆಕ್ರಮಣಕಾರಿಯಾಗಿರ್ತಾರೆ. ನಮ್ಮವರು ಹಾಗಿಲ್ಲ, ಅದೇನು ಆಗೋದಿಲ್ಲ. ಆದರೂ ಬಂದವರಿಗೆ ತೊಂದರೆ ಆಗದಂತೆ, ಅಟ್ ದ ಸೇಮ್ ಟೈಮ್ ಓವರ್ ದ ಬೋರ್ಡ್ ಅಂತಾರಲ್ಲ ಹಾಗೆ ಹೋಗದಂತೆ. ಯಾಕಂದರೆ ಇದು ನಾನೊಬ್ಬನೇ ಮೊದಲಿಗನೇನಲ್ಲ, ಅನೇಕರಿಗೆ ಬಂದಿದೆ. ಸೊ ಅದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಥವಾ ಸಂಭ್ರಮ ಮಾಡಬೇಕು ಅನ್ನೋದನ್ನು ಅವರ ಸ್ನೇಹಿತರನ್ನ, ಹಿತೈಷಿಗಳನ್ನು ಕೇಳಿ ಯೋಚನೆ ಮಾಡ್ತೀನಿ. ಸರ್, ಸಾಮಾನ್ಯವಾಗಿ ಒಂದು ಪ್ರಶಸ್ತಿ ಬಂದ ಮೇಲೆ ಒಂದು ವ್ಯಕ್ತಿಯ ಗೌರವ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಈ ನಿಮ್ಮಿಂದಾಗಿ ಈ ಪ್ರಶಸ್ತಿಗೆ ಇನ್ನಷ್ಟು ಕಳೆ ಬಂದಂಗಿದೆ ಸರ್. ಥ್ಯಾಂಕ್ ಯು. ಬಟ್ ಅದೇ ಕೆಲವು ಸಲ ಆಗ್ತದೆ. ಇವೆಲ್ಲ ಜೀವನದಲ್ಲಿ ಬಂದು ಹೋಗುವ ವಿಚಾರಗಳು. ಅನೇಕ ಸಲ ನಮ್ಗೆ ಅನಿಸ್ತದೆ ಅವರು ಈ ಥರ ಕೊಟ್ಟಾಗ ಈಗಲೂ ಅನ್ನಿಸ್ಬೋದು, ಅಯ್ಯೋ ನಾವು ಇಂಥವರಿಗೂ ಬರಬೇಕಾಗಿತ್ತು ಅಥವಾ ಅಂಥವರಿಗೂ ಬರಬೇಕಾದ್ರು. ಇದು ಕೆಲವು ಮಿಸ್ ಹಿಟ್ಸ್, ಆಮೇಲೆ ಹಿಟ್ ಆ್ಯಂಡ್ ರನ್ ಅಥವಾ ಹಿಟ್ ಆ್ಯಂಡ್ ರನ್ ಇಲ್ಲದಿದ್ರು ಮಿಸ್ ಹಿಟ್ಸ್ ಆಗ್ತವೆ. ಆ ರೀತಿ ಅನೇಕರಿಗೆ ಸಲ್ಲಬೇಕಾದಂಥದ್ದು ಇರಬಹುದು. ಅವರು ಸಂದಿಲ್ಲ ಅಂತಾನು ಇರಬಹುದು. ಬಟ್ ಇದು ಆಗ್ತದೆ ಜನರು. ಹಾಗಾಗಿ ಸೊ ಅದರ ಕುರಿತು ಹೆಚ್ಚಿನ ವ್ಯಾಖ್ಯಾನ ಮಾಡೋದ್ರಲ್ಲಿ ಏನು ಅರ್ಥವಿಲ್ಲ. ಸೊ ಅದು ಇನ್ ಆಸ್ ಮಚ್ ಆಸ್ ಅದು ನೀವು ಹೇಳಿದಂತೆ. ಬಟ್ ವ್ಯಕ್ತಿಗೆ ಕೊಟ್ಟಾಗ ಪದ್ಮಭೂಷಣ ಅಂದರೆ ಒಂದು ಬಹಳ ಗೌರವಯುತವಾದ ಒಂದು ಪ್ರಶಸ್ತಿ. ಅದು ದೇಶದಲ್ಲಿ ಇದ್ದ ಅಂದರೆ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಕೊಡುವಂಥದ್ದೇ. ಆದರೆ ನಾನು ಅದಕ್ಕೆ ಅಪೇಕ್ಷಿಸಲೂ ಇಲ್ಲ. ನನ್ನದೊಂದು ಮಹತ್ತರ ಸಾಧನೆ ಅಂತಲೂ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ನಾನು ಇತರರು ಅನೇಕರು ಇದ್ದಾರೆ ಅದೇ ರೀತಿ ಅವರವರ ನಟನಾ ಸಾಮರ್ಥ್ಯವನ್ನು ತೋರಿಸಿಕೊಂಡು ದಶಕಗಳಿಂದ ನನ್ನ ಹಿಂದಿನವರು ಇದ್ದಾರೆ. ಅವರೆಲ್ಲರನ್ನೂ ನಾನು ಸ್ಮರಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಸ್ಮರಿಸ್ಕೊಳ್ತಿದ್ದೀನಿ. ಯಾಕಂದರೆ ಅವರೆಲ್ಲರೂ ಕಾಂಟ್ರಿಬ್ಯೂಷನ್. ನಾನೇನು ನಟನಾಗಿ ನಾನೇನು ಹೊರಹೊಮ್ಮಿದ್ದೇನೆ, ನಾಟ್ ಒಂದು ವರ್ಷ 2 ವರ್ಷದಲ್ಲ, ಕಳೆದ ದಶಕಗಳಲ್ಲಿ ಅದರಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲರ ಒಂದು ಸಹಕಾರ, ಸಲಹೆಗಳು, ಅದರಲ್ಲೂ ಹಳೆ ಕಾಲದವರು, ಉದಾಹರಣೆಗೆ ಬಾಲಣ್ಣ ಅಥವಾ ಅಶ್ವಥ್ ಅವರಾಗಲಿ, ದಿನೇಶ್ ಅಂತವರು, ಮುಸುರಿ ಕೃಷ್ಣಮೂರ್ತಿ, ಅವರೆಲ್ಲರ ಜೊತೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರ ಜೊತೆ ಎಲ್ಲ ಬೆಳೆದಿದ್ದರಿಂದ ಅವಳಿಂದ ಕಲಿತಿದ್ದು ಬಹಳ ಇದೆ. ಅವರು ಸಲಹೆ ಕೊಟ್ಟು ಮಾಡಿ ಎಲ್ಲರಿಂದ ಸುಮಾರು ಎಷ್ಟು 100 ಜನರು ನಟರ ಸಲಹೆಗಳಿಂದ ಬೆಳೆದು ನಾನು ಬಂದಿದ್ದೀನಿ. ನಾನು ಲೆಕ್ಕ ಮಾಡಲಾರೆ. ಹಾಗಾಗಿ ಅವರು ಇದು ನನಗೆ ಸಿಕ್ಕಿದೆ ಅಥವಾ ನನಗೆ ದಕ್ಕಿದೆ ಅಥವಾ ಕೊಡಮಾಡಿದೆ. ಇದು ಒಂದು ದೇವರ ಅನುಗ್ರಹ ಅಂತ ತಿಳ್ಕೊತೀನಿ. ನಮ್ಮ ಕನ್ನಡಿಗರ ಒಂದು ಕೊಡುಗೆ ನನಗೆ ವಿಶೇಷವಾಗಿ ಅಂತ ನಾನು ಅಂದ್ಕೊಂಡು. ನಿಮಗೆ ಈ ಒಂದು ಅವಾರ್ಡ್ ಅನೌನ್ಸ್ ಆದ ತಕ್ಷಣ ನಿಮ್ಮ ಮಗಳಿಂದ ಯಾವ ತರ, ಮಗಳು ಎಷ್ಟು ಖುಷಿ ಪಟ್ರು ಅಂತ ಹೇಳಿ? ನಿಜ, ಮಗಳಿಗೆ ನಾವು ಇವತ್ತೇ ತಿಳಿಸಿದ್ವಿ ಅಥವಾ ನಿನ್ನೆ ರಾತ್ರಿ ತಡವಾಗಿ ತಿಳಿಸಿದ್ವಿ. ಅವಳು ಭಾಳ ಸಂತೋಷ ಆಯ್ತು. ಅವಳು ಖುಷಿಯಿಂದ ಕಣ್ಣೀರು ಹಾಕೋಕೆ ಶುರು ಮಾಡಬೇಡ. ನಾನು ಇದು ಪ್ರಶಸ್ತಿ ಬಂದಿದ್ದೆ, ನೀನೇ ಕಣ್ಣೀರು ಹಾಕ್ತಿದ್ದೆ ಖುಷಿಯಿಂದ ಅಂತಂದಳು. ಬಟ್ ನಾನು ಇದರ ಕುರಿತು ಸ್ವಲ್ಪ ನಮಗೆ ಅದರ ಗಾಳಿ ಬಂತು, ಅನೌನ್ಸ್ ಆಗಬಹುದು ಅಂತ ರೀತಿ ಅನ್ನಿಸಿದಾಗ ನಾನು ಗಾಯತ್ರಿಗೆ, ನನ್ನ ಪತ್ನಿಗೆ ಕೇಳಿದೆ, ಏನು ಒಂದು ವೇಳೆ ತಗೊಳ್ಳೋದು ತಾನೆ ಅಂತ ಅರ್ಥಕ್ಕೆ, ಏನಾಗಂತಿದ್ದೀರಿ ನೀವು ಅಂತ ನನಗೆ ಅವರು ಆ ರೀತಿ ಅವರು ಹೇಳಿದರು. ಅಷ್ಟು ಜನ ಅದನ್ನು ಕೇಳಿದ್ದಾರೆ, ನಿಮ್ಮ ಪರವಾಗಿ ಅಲ್ಲಿ ತಿಳಿಸಿದ್ದಾರೆ, ಮತ್ತು ಅದರ ಪ್ರಶ್ನೆನೇ ಇಲ್ಲ ಅಂತ ಆ ರೀತಿ ಆಯಿತು. ಸ್ವಲ್ಪ ಸರ್, ನಿಮಗೆ ಚಿತ್ರರಂಗ ಅಲ್ಲದೆ ರಾಜಕೀಯ ಇದರಲ್ಲೂ ಕೂಡ ನಂಟಿರೋದ್ರಿಂದ ರಾಜಕೀಯ ಗಣ್ಯರು ಯಾರಾದರೂ ವಿಶ್ ಬಂದಿದ್ರ ಮನೆಗೆ? ಮಾಡಿದ್ದಾರೆ. ಯಾರು ಮನೆಗೆ ಬಂದಿಲ್ಲ. ನಿನ್ನೆ ರಾತ್ರಿ 10 ಗಂಟೆ ಅಷ್ಟೇ ಕರೆದರು. ಬಟ್ ಅನೇಕ ಸ್ನೇಹಿತರು, ಹಿತೈಷಿಗಳು,
ಅಂದರೆ ಅಕ್ರಾಸ್ ದ ಪಾರ್ಟಿ, ಈ ಪಾರ್ಟಿ ಆ ಪಾರ್ಟಿ ಅಂತ ಎಲ್ಲರೂ ಮಾಡಿದ್ದಾರೆ, ವಿಶ್ ಮಾಡಿದ್ದಾರೆ, ಸಂದೇಶಗಳನ್ನು ಕಳಿಸಿದ್ದಾರೆ. ಸೊ ಎಲ್ಲರೂ ಮಾಡಿದ್ದಾರೆ. ಇದು ಅಂದರೆ ಇದು ನಮ್ಮ ದೇಶದ್ದು ಎಲ್ರಿಗೂ ಸಂಬಂಧಪಟ್ಟಿದ್ದೆ. ಅಟ್ ದ ಸೇಮ್ ಟೈಮ್ ಇದು ದಿಸ್ ಇಸ್ ಪಾಲಿಟಿಕ್ಸ್ ಬೇರೆನೇ, ರಾಜಕಾರಣಕ್ಕೂ ಇದಕ್ಕೂ ಏನು ಸಂಬಂಧವಿಲ್ಲ. ಇರಬಾರದು. ಯಾರು ಆ ಥರ ಬೇರೆ ಬೇರೆ ಜನ ಅವರು ನನಗೆ ಎಲ್ಲ ಪಾರ್ಟಿಯವರು ನನಗೆ ವಿಶ್ ಮಾಡಿದ್ದಾರೆ. ಸರ್, ಇವಾಗ ಇವತ್ತು ನಿಮಗೆ ಆ ಪದ್ಮಭೂಷಣ ಅನ್ನುವಂತ ಪ್ರಶಸ್ತಿ ಕೈಗೆಟಕಿದೆ. ಬಟ್ 3 ವರ್ಷದ ಹಿಂದೆ ಇದಕ್ಕೊಂದು ಅಭಿಯಾನ ಶುರುವಾದಾಗ ಒಂದು ನೋವು ಕಾಡ್ತಾ ಇತ್ತ ನನ್ಸರಿಗೆ? ಇಷ್ಟು ಜನ ಕನ್ನಡಿಗರ ಒತ್ತಾಸೆ ಇದೆ, ಹೋರಾಟ ನಡೆಸ್ತಿದ್ದಾರೆ, ಆ ಒಂದು ಪ್ರಶಸ್ತಿ ಕೈ ಸೇರ್ಬೇಕಿತ್ತು ಅಂತ ಅವಾಗ ಏನಾದ್ರೂ ನೋವಿತ್ತ ಸರ್ ನಿಮಗೆ? ಇಲ್ಲ, ಅದು ಮಾತ್ರ ಅದು ನೀವು ಇಷ್ಟು ಹೇಳಿದ ಮೇಲೆ ನಾನು ಹೇಳಬೇಕಾಗ್ತದೆ. ಇದರ ಹಿಂದೆ ನಮ್ಮ ದೇಶದಲ್ಲೇ ಅಂತೀನಿ ನಾನು, ಯಾವ ರಾಜ್ಯ ಅಂತ ನಮ್ಮ ರಾಜ್ಯನೂ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಈ ಪ್ರಶಸ್ತಿಗಳು, ಈ ಅವಾರ್ಡ್ಗಳು ಎಲ್ಲ ಒಂದು ರೀತಿ ಅಂದರೆ ಮೆರಿಟ್ ಮೇಲೆ ಹೋಗ್ತಾವೋ, ಲಾಬಿಯಿಂಗ್ ಇಂದ ಹೋಗ್ತಾವೋ, ಯಾರು ಇಷ್ಟ ಅವರಿಗೆ ಮಾತ್ರ ಕೊಡ್ತಾರೋ, ಯಾರು ಇಷ್ಟ ಇಲ್ಲ ಅವ್ರಿಗೆ ಕೊಡದೇ ಹೋಗ್ತಾರೋ, ಈ ರೀತಿ ಒಂದು ವಾತಾವರಣ ಇತ್ತು ನಿಜ ಹೇಳಬೇಕು. ಸೊ ಅದರ ನಂತರ ಕೂಡ ಅದು ಅಂತ 3 ವರ್ಷದಿಂದ ಈಗಿನ ನಮ್ಮ ಪ್ರಧಾನಿಯವರು ಇದು ಪಬ್ಲಿಕ್ ಪಾರ್ಟಿಸಿಪೇಷನ್ ಬೇಕು ಅಂತ ಹೇಳಿದ ಮೇಲೆ ಅದು ಅವರು ಬಹಳ ಜನಕ್ಕೆ ಹೆಚ್ಚು ಸಿಗ್ತಾ ಇದೆ. ಯಾರ್ಯಾರಿಗೂ ಹಿಂದೆ ಗುರುತಿಸ್ತಿರ್ಲಿಲ್ಲ ಅವರನ್ನು ಗುರುತಿಸಲಾಗಿದೆ. ಇದೊಂದು ಹೊಸ ಪದ್ಧತಿ ಶುರು ಮಾಡಿದ್ದು ಬಹಳ ಸ್ವಾಗತಾರ್ಹ. ಆದರೂ ಕೂಡ ಅಲ್ಲಿ ಲೋಪದೋಷಗಳಿರಬಹುದು, ಯಾರಿಗೆ ಸಲ್ಲಬೇಕು ಇನ್ನೂ ಸಲ್ಲದೇ ಇರಬಹುದು, ಯಾರಿಗೆ ಆ ರೀತಿ ಇರಬಹುದು. ಬಟ್ ಅದು ಬದಲಾಗಿದೆ. ಬಟ್ ನನಗೆ ವೈಯಕ್ತಿಕವಾಗಿ ನಾನು ಯಾವತ್ತು ಪ್ರಶಸ್ತಿ ಅವಾರ್ಡಿಗೋಸ್ಕರ, ಅದು ಮೊದಲು ನನಗೂ ಬಹಳ ಆಶ್ಚರ್ಯವಾಗ್ತಿತ್ತು. ಇದಕ್ಕೇನು ಅವಾರ್ಡು, ನಾನು ಅದ್ರ ಗಮನನೇ ಹರಿಸಿರಲಿಲ್ಲ. ನಾನು ನಾಟಕದಿಂದ, ರಂಗದಿಂದ ಸಿನಿಮಾ ರಂಗಕ್ಕೆ ಬಂದಾಗ ಎಲ್ಲ ಕಡೆ ನೋಡಿದೆ, ರಾಜ್ಯಗಳಲ್ಲಿ, ದೇಶದಲ್ಲಿ ಈ ಅವಾರ್ಡ್ ಪ್ರಶಸ್ತಿ ಇನ್ನು ಆಮೇಲೆ ಯಾರಿಗೂ ಒಬ್ರಿಗೆ ಕೊಟ್ಟರು ಅಂದರೆ ಇನ್ನೊಬ್ಬರು ಸಿಕ್ಕದೇ ಇದ್ದವರು ಹೋಗಿ ಕೋರ್ಟ್ ಕೇಸ್ ಹಾಕೋದು, ಇದನ್ನು ಒಂಥರ ಒಂದು ಸ್ಪೋರ್ಟಿಂಗ್ ಸ್ಪಿರಿಟೇ ಇಲ್ವಾ ಇಲ್ಲಿ ಒಂದು. ಆಮೇಲೆ ಶಾಲಾ ಕಾಲೇಜಿನ ಮಟ್ಟದ ಒಳಗೆ ಪ್ರಶಸ್ತಿ, ಪ್ರೈಸು, ಫಸ್ಟ್ ಇದು ದೊಡ್ಡವರಾದ್ಮೇಲೆ ಪ್ರಶಸ್ತಿ ಅಂತ ಕೊಡೋದು ಸರಿಯೋ ಅಥವಾ ತಗೊಳ್ಳೋದು ಸರಿಯೋ, ಆ ರೀತಿ ನನ್ನ ಧೋರಣೆ ಇದೆ, ಈಗಲೂ ಇದೆ ನನಗೆ. ಯಾಕಂದರೆ ಇದು ನಾವು ನಮ್ಮ ಬಯಸಿದ ಒಂದು ವೃತ್ತಿ ಅಥವಾ ಅಲ್ಲಿ ಹೋಗ್ತೀವಿ, ಅಲ್ಲಿ ನಮಗೆ ನೀವೇನು ಪ್ರಯತ್ನ ಮಾಡ್ತೀರ ಅದಕ್ಕೆ ಎಷ್ಟು ಮಟ್ಟಿಗೆ ಎಲ್ರಿಗೂ ಹಾಗೆ ಆಗ್ತದೆ. ವೆರಿ ಡಿಸರ್ವಿಂಗ್ ಪೀಪಲ್ ಮೇ ನಾಟ್ ಗೆಟ್ ವಾಟ್ ದೇ ವಾಂಟ್. ಅಟ್ ದ ಸೇಮ್ ಟೈಮ್ ಅದಕ್ಕೆ ಈ ರೀತಿ ಆಗ್ತಿರೋ. ಸೊ ಪ್ರಶಸ್ತಿ, ಅವಾರ್ಡು ಅಂತ ನನಗೆ ಸ್ವಲ್ಪ ಮೊದಲಿಂದ ನಾನು ದೂರನೇ ಇರ್ತಿದ್ದೆ. ಅನೇಕ ಕಡೆ ಒಂದು ಕಡೆ ಕೊಟ್ಟ ಮೇಲೆ ಮತ್ತೆ ಅದೇ ಅಂದರೆ ಅದೇ ನಟನೆಗೆ ಅಥವಾ ಅದೇ ಚಿತ್ರಕ್ಕೆ ಪದೇ ಅವಾರ್ಡ್ ಒಂಥರ ಕೊಟ್ಟ ಮೇಲೆ ಆಗೋಯ್ತಪ್ಪ, ಮೂವ್ ಆನ್, ಬೇರೆ ಜನಕ್ಕೆ ಕೊಡಿ ಅಥವಾ ಯಂಗ್ಸ್ಟರ್, ಆ ರೀತಿ ನನ್ನ ಅನಿಸಿಕೆ ಆಗಿತ್ತು. ಹಾಗಾಗಿತ್ತು ರಿವಾರ್ಡ್ಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇದ್ದೆ ಸರ್. ಅಂದರೆ ಇದು ಮಾಡಿದರೆ ನನಗೆ ಅಂತ ಮೊದಲೇ ಯಾವುದೊಂದು ಡಿಸೈಡ್ ಆಗಿರ್ತದೆ. ಹಾಗಾಗಿ ಅವಾರ್ಡ್ ಬಗ್ಗೆ ನಾನು ತಲೆಸ್ಕೊಂಡಿದ್ದೆ, ರಿವಾರ್ಡ್ ಬಗ್ಗೆ ನಾನು ಮೊದಲು ಬಹಳ ಯೋಚನೆ ಮಾಡ್ತೀನಿ. ನನ್ನ ನಿಲುವು ಹಾಗಿದೆ. ಬಟ್ ಈ ಒಂದು ಪದ್ಧತಿ ಏನು ನಡ್ಕೊಂಡು ಬಂದಿದೆ ಅದಿದೆ. ಓಕೆ, ಅಲ್ಟಿಮೇಟ್ಲಿ ಜನಕ್ಕೆ ಹೇಗೆ ಬೇಕೋ ಹಾಗೆ. ಸೊ ಈ ಪ್ರಶಸ್ತಿಗೆ ಈಗ ಬಂದಿದೆ. ಸೊ ಸಂತೋಷ, ಇವತ್ತು ಬಂದಿದೆ. ನಮ್ಮ ಕನ್ನಡಿಗರಿಗೆ ಖುಷಿ ಆಗಿದೆ, ನನಗೂ ಬಹಳ ಅದರಿಂದ ನನಗೂ ತೃಪ್ತಿ ತಂದಿದೆ. ಸರ್, ಕೊನೆಯದಾಗಿ ನೀವು ಯಾವುದೇ ಪ್ರಚಾರವನ್ನ ಬಯಸದೆ ಮುಕ್ತವಾಗಿ ಅಭಿಮಾನಿಗಳ ಜೊತೆ ಮಾತಾಡ್ತೀರಾ, ಎದುರು ಸಿಕ್ಕಾಗ ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದಾಗಿರ್ಬೋದು, ಒಂದು ಒಡನಾಟ ತುಂಬಾ ಚೆನ್ನಾಗಿದೆ ನಿಮ್ದು ಮತ್ತು ಅಭಿಮಾನಿಗಳದ್ದು. ಕೊನೆಯದಾಗಿ ಈ ಪ್ರಶಸ್ತಿಯ ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ಇಷ್ಟೊತ್ತು ಮಾತಾಡಿದ್ದು ಅವ್ರ ಬಗ್ಗೆನೇ ಮಾತಾಡಿದ್ದು. ಸೊ ನೀವು ಹೇಳಿದ್ರಲ್ಲಿ ಎಲ್ಲರತ್ತು ಏನು ಹೇಳಿದ್ರು, ಮುಕ್ತವಾಗಿ ಮಾತನಾಡೋದು. ಇದು ನಾವು ಈಗ ನಟನಾಗಬೇಕು ಅಂತ ಯಾಕೆ ಬಂತೀವಿ, ಒಳ್ಳೆ ನಟನೆ ಮಾಡಬೇಕು ಮಾತ್ರವಲ್ಲ, ಅದಕ್ಕೆ ಜನರಿಂದ ಒಂಥರ ಶಾಬಾಸ್ಗಿರಿ ಸಿಗಬೇಕು, ಆಮೇಲೆ ರೆಕಗ್ನಿಷನ್ ಹೆಸರು ಬೇಕು, ಇದು ಅದ ಬಯಸ್ತೀವಿ ನಾವು. ಸೊ ಅದು ಬಂದಾಗ ನೀವು ಅದು ಬೇಕು ಅಂತ ತಾನೇ ನೀವು ಬಂದಿದ್ದೀರಿ. ಸೊ ಆ ಜನ ನಿಮ್ಗೆ ಹೇಳೋಕೆ ಬಂದಾಗ ನಾವು ಒಂದು ಹಿಂಜರಿದ್ರೆ ಅದು ಹೇಗೆ, ಅದು ಸರಿಯಲ್ವಲ್ಲ. ಅದು ಬೇಕು ಅಂತ ತಾನೇ ನಾನು ಬಂದಿದ್ದು. ಅವ್ರು ಬಂದಾಗ ಅದನ್ನು ನಿರಾಕರಿಸಿದರೆ ಅಥವಾ ಅವರನ್ನು ದೂರ ಇಡೋದು ಸಲ್ಲ.
ನನ್ನ ಹಾಗಾಗಿ ಎಲ್ಲರ ಜೊತೆ ಮುಕ್ತವಾಗಿ ಮಾತಾಡೋ ನನ್ನ ಸ್ವಭಾವವೇ ಮೊದಲಿಂದ ಹಾಗೆ. ಆಮೇಲೆ ನಾನು ನಟನಾಗಬೇಕು ಅಂತ ಹೊರಟವನಲ್ಲ, ಅದ್ರ ಪಾಡಿಗೆ ಆಯಿತು, ನನಗೆ ಆಯ್ತು. ಅದು ನಾಟಕ ರಂಗಕ್ಕೆ ಯಾರೋ ನೋಡಿ ಕರ್ಕೊಂಡು ಬಂದು ಕಲಿಸಿ ಎಲ್ಲ ಬೆಳೆಸಿದ್ರು. ನನ್ನ ನಾಟಕದ ನಿರ್ದೇಶಕರು, ನಂತರ ಚಿತ್ರರಂಗದಲ್ಲಿ ಎಷ್ಟೊಂದು ನಿರ್ದೇಶಕರು, ಸಹ ನಿರ್ದೇಶಕರು. ಆಮೇಲೆ ನನ್ನನ್ನು ಇವನನ್ನು ಹಾಕಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ನಿರ್ಮಾಪಕರು ಕೂಡ, ನಾನು ಹೊಸಬನಾಗಿದ್ದಾಗ ಕೂಡ ನನ್ನ ಮೇಲೆ ಅಷ್ಟೊಂದು ರಿಸ್ಕ್ ಅವರು ತಗೊಂಡು ಎಲ್ಲ ಬೆಳೆಸಿದ ನಂತರ ನಾವು ಎಲ್ಲರ ಜೊತೆ ಮುಕ್ತವಾಗಿ, ಎಲ್ರಿಗೂ ನಾನು ನಿಜಕ್ಕೂ ಹೇಳಬೇಕಂದ್ರೆ ವಿಧೇಯರಾಗಿ ಇರಬೇಕು ಈ ಸರ್ವರಿಗೂ. ಸೊ ಅದು ನನ್ನ ಅನಿಸಿಕೆ. ಹಾಗಾಗಿ ನಾನು ಅವರಿಗೆ ಹೇಳ್ತೀನಿ, ನೋಡ್ರಪ್ಪ ನೀವು ಹೇಳಿದ್ದು ಬಂದಿದೆ, ಕೊಟ್ಟಿದ್ದಾರೆ, ಇದನ್ನು ನಿಮಗೆ ಅರ್ಪಿಸ್ತೀನಿ ಅಂತ ಹೇಳಿ. ಯಾಕಂದರೆ ಅನ್ಲೈಕ್ ಮೆನಿ ಅದರ್ ಅವಾರ್ಡ್ಸ್, ದಿಸ್ ಇಸ್ ನಾಟ್ ಅಥವಾ ಕ್ಯಾಶು ಅಥವಾ ಅದರ ಅವಾರ್ಡ್, ಇದೊಂದು ದೊಡ್ಡ ಪ್ರಶಸ್ತಿ. ಆ ಪ್ರಶಸ್ತಿ ನೀವು ನೋಡಿದರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಬೇಸಿಕ್ ಆಗಿ. ಬಟ್ ಅದಕ್ಕೆ ಎಷ್ಟು ಮಹತ್ವ, ಅದಕ್ಕೆಷ್ಟು, ಯಾಕಂದ್ರೆ ದೇಶದಿಂದ ದೇಶ ಕೊಡುವಂಥದ್ದು, ಅದನ್ನು ಜನ ಬಯಸಿದ್ದು ಇವನಿಗೆ ಕೊಡಬೇಕು ಅಂತ ಅವ್ರು ಹೇಳೋದು. ಯಾರು ನನಗೆ ಕೊಡು ತನಗೆ ಕೊಡು ಅಂತ ಹೇಳಿದವರು ಒಬ್ಬರೂ ಇರಲಿಕ್ಕಿಲ್ಲ ಇದರಲ್ಲಿ. ನೋಡಿ, ತನ್ನ ಹೆಸರು ಬರ್ಕೊಂಡವ್ರು ಯಾರೂ ಇರಲಿಕ್ಕಿಲ್ಲ. ಅದು ಇನ್ನೊಬ್ಬನಿಗೆ ಕೊಡು ಅನ್ನೋದು ಎಷ್ಟು ಒಂದು ಹೃದಯವಂತಿಕೆ ಅಲ್ವಾ ಅದು. ಅಂಥದ್ದನ್ನು ಅವ್ರು ಮಾಡಿದ್ದಾರೆ, ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಅಂಡ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು. ಪದ್ಮಕ್ಕೆ ಭೂಷಣ ನಟರಾಗಿರುವಂತಹ ಅನಂತ್ ನಾಗ್ ಸರ್ಗೆ 3 ವರ್ಷಗಳ ಹೋರಾಟದ ನಂತರ ಕೊನೆಗೂ ಅವರ ಆಸೆ ಈಡೇರಿದೆ. ಪದ್ಮಭೂಷಣ ಮುಡಿಗೇರಿಸಿಕೊಂಡಿದ್ದಾರೆ ಅನಂತ್ ನಾಗ್ ಸರ್ ಅವರು. ಮುಕ್ತವಾಗಿ ಇವತ್ತು ಪವರ್ ಟಿವಿ ಜೊತೆಗೆ ಒಂದಿಷ್ಟು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.